ವಿಷಯ ನಿಮ್ಗೆ ಗೊತ್ತಾ? ಇದಕ್ಕೊಂದು ಬೇಡ್ತಿ ನಾಲ ಏನಿದೆಯಲ್ಲ, ಇದಕ್ಕೊಂದು ದೊಡ್ಡ ಏನದು ಜಲಪಾತ ಇದೆ. ಯಾವ್ದು ಗೊತ್ತಾ? ಯಾವುದು? ಇಷ್ಟು ದೊಡ್ಡದಿದೆ ಅಲ್ಲ ಅಲ್ಲಿ ಬೆಳ್ಳಕ್ಕಿ. ಅದು ಬೆಳ್ಳಕ್ಕಿನ ಕೊಕ್ಕರೆನ ಯಾವ್ದದು? ಹೇಗೆ ಅನಿಸ್ತಾ ಇದೆ ಡ್ಯಾಮ್ ಹತ್ರ ಕುತ್ಕೊಂಡು? ಸೂಪರ್ ಸೂಪರ್. ನೋಡಿ ಸೂರ್ಯಾಸ್ತ ಕಾಣ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂಥ ಒಂದು ವಿಶೇಷ ಸ್ಥಳಕ್ಕೆ ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ. ಇದು ವಿಶೇಷ ಯಾಕಂತಂದ್ರೆ ಸ್ವತಂತ್ರ ನಂತರದಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸ್ಥಳ ಇದು. ಸೊ ಯಾಕೆ ಈ ಸ್ಥಳವನ್ನ ಸ್ವತಂತ್ರ ನಂತರದಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ, ಸ್ವತಂತ್ರ ನಂತರದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಭೀಕರ ಜಲಕ್ಷಾಮ ಉಂಟಾಗುತ್ತೆ. ಸೊ ಭೀಕರ ಬರಗಾಲ ಉಂಟಾಗುತ್ತೆ. ಸೊ ಆ ಬರಗಾಲಕ್ಕೆ ಪರಿಹಾರಕ್ಕಾಗಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನಗಳಿಗೆ ಕುಡಿಯೋ ನೀರಿಗಾಗಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಆ ಜಲಕ್ಷಾಮ ಪರಿಹಾರಕ್ಕೆ ನಿರ್ಮಿಸಿದ ಜಲಾಶಯವೇ ಈ ನೀರ್ಸಾಗರ ಜಲಾಶಯ. ಹೌದು ಸ್ನೇಹಿತರೆ, ಈ ನೀರ್ಸಾಗರ ಜಲಾಶಯವನ್ನ ಸುಮಾರು 1955ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ಜಲಾಶಯ ಯಾವ ಹಳ್ಳಕ್ಕೆ ಕಟ್ಟಿದ್ದು ಗೊತ್ತಾ ಸ್ನೇಹಿತರೆ? ಹೌದು, ಬೇಡ್ತಿ ನದಿಗೆ ಈ ಜಲಾಶಯವನ್ನ ಕಟ್ಟಲಾಗುತ್ತೆ. ಬೇಡ್ತಿ ನದಿ ಹುಟ್ಟೋದು ಧಾರವಾಡದಲ್ಲೇ ಆದ್ರೂ ಕೂಡ, ಅಂದ್ರೆ ಧಾರವಾಡದ ಹುಬ್ಬಳ್ಳಿಯ ಉಣಕಲ್ನಲ್ಲಿ ಈ ಬೇಡ್ತಿ ನದಿ ಉಗಮ ಆಗುತ್ತೆ. ನದಿ ಅದು. ಹೌದು. ಸೊ ಅಲ್ಲಿ ಉಗಮವಾಗಿ ಅಂತರಗಂಗೆಯಾಗಿ, ಅಂದ್ರೆ ಅಂತರ ಭೂಮಿಯ ಒಡಲಾಳದಲ್ಲಿ ಹರಿದು ಮುಂದೆ ಉತ್ತರ ಕನ್ನಡದಲ್ಲಿ ಇದು ಕಣ್ಣಿಗೆ ಕಾಣೋದು ಹೊರಗಡೆ. ಸೊ ಆ ತರ ಒಂದು ವಿಶೇಷ ನದಿನೇ ಇದು. ಬನ್ನಿ ಹಾಗಿದ್ರೆ ಜಲಾಶಯ ನೋಡ್ಕೊಂಡ್ ಬರೋಣ. ಮಳೆಗಾಲದಲ್ಲಿ ಕೋಡಿ ಹರಿಯುತ್ತೆ ಈ ಜಲಾಶಯ, ತುಂಬಿ ಹರಿತಾ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಈಗ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಹಾಗೆ ಸ್ನೇಹಿತರೆ, ಈ ನೀರ್ಸಾಗರ ಜಲಾಶಯ ಏನಿದೆ ಅಲ್ಲ, ಈ ಜಲಾಶಯದ ಏರಿಯಾ ಒಂಥರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನಗಳಿಗೆ ಪಿಕ್ನಿಕ್ ಸ್ಪಾಟ್ ಇದು. ಸೊ ನೋಡಿ, ಇಲ್ಲಿ ತುಂಬಾ ಜನಗಳು ಪಿಕ್ನಿಕ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ, ಜನರು ಬಂದಿದ್ದಾರೆ. ನೋಡಿ ಇಲ್ಲಿ ತುಂಬಾ ಜನರು ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಸ್ಟೆಪ್ ಹತ್ತಿ ಇಲ್ಲಿ ಮೇಲೆ ಕೂಡ ನೋಡ್ಬೋದು. ಅಲ್ಲಿ ಕೂಡ ಇನ್ನೂ ಒಂದು ಸ್ಪಾಟ್ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಈ ನೀರ್ಸಾಗರ ಜಲಾಶಯ ನೋಡ್ತಾ ಇದ್ದೀರಲ್ಲ, ಈ ಜಲಾಶಯದ ಜಲಾನಯನ ಪ್ರದೇಶ ಸುಮಾರು ಒಂದು 181 ಚದರ ಕಿಲೋಮೀಟರ್ ನಷ್ಟಿದೆ. ಆಮೇಲೆ ಈ ಜಲಾಶಯದ ನೀರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ 75% ಭಾಗಕ್ಕೆ ಕುಡಿಯೋ ನೀರನ್ನ ಒದಗಿಸುತ್ತೆ. ಆಕ್ಚುಲಿ ಮೊದಲು ಒದಗಿಸ್ತಾ ಇತ್ತು, ಈಗ ಮಲಪ್ರಭಾ ನದಿಯ ನೀರನ್ನು ಅಟ್ಯಾಚ್ ಮಾಡಿದ್ದಾರೆ. ಮಲಪ್ರಭಾ ನದಿ ನೀರು ಈಗ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಬರ್ತಾ ಇದೆ. ಹೌದು. ಅದೇ ರೀತಿಯಾಗಿ ಇದು ಮಳೆಗಾಲದಲ್ಲಿ ತುಂಬಿ ಹರಿತಾ ಇರುತ್ತೆ. ಅವಾಗ ಇದ್ರದ್ದು ಫುಲ್ ಸಪ್ಲೈ ಲೆವೆಲ್ ಎಷ್ಟು ಬರುತ್ತಂದ್ರೆ ಒಂದು 590 ಮೀಟರ್ ಇದು ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಈ ಜಲಾಶಯ ನೀವು ನೋಡ್ಬೋದು, ಈ ಜಲಾಶಯದಲ್ಲಿ ತುಂಬಾ ಮೀನುಗಳು ಮತ್ತೆ ಜಲಚರಗಳು ತುಂಬಾ ಇದಾವೆ. ಆದ್ರೆ ಇಲ್ಲಿ ಎಲ್ಲ ರಿಸ್ಟ್ರಿಕ್ಷನ್ ಇದೆ, ಆ ಮೀನುಗಳನ್ನ ಹಿಡಿಲಿಕ್ಕಿಲ್ಲ. ಹಾಗೆ ಜಾನುವಾರುಗಳನ್ನು ತೊಳೆಯೋದಾಗ್ಲಿ, ಹಾಗೆ ಈಜೋದಾಗ್ಲಿ, ಇವೆಲ್ಲ ರಿಸ್ಟ್ರಿಕ್ಷನ್ ಇದೆ. ಸಾರ್ವಜನಿಕರಿಗೆ ಕೆಳಗೆ ಹೋಗ್ಲಿಕ್ಕಿಲ್ಲ ಅವಕಾಶ. ಇಲ್ಲೇ ಒಂದು ಜಾಕ್ವೆಲ್ ಇದೆ, ಅಂದ್ರೆ ಪಂಪ್ ಇದೆ. ಪಂಪಿಂಗ್ ನಿಂದ ನೀರನ್ನ ಎತ್ತಿ ಸಪ್ಲೈ ಮಾಡ್ತಾರೆ. ಈ ತಾರಿಹಾಳ ಏರಿಯಾಗಳಿಗೆಲ್ಲ ಇದೆ, ಹಳೆ ಹುಬ್ಳಿ ತಾರಿಹಾಳ ಏರಿಯಾಗಳಿಗೆಲ್ಲ. ತಾರಿಹಾಳ ಇಲ್ಲೇ ಬರುತ್ತೆ. ಈ ಇದೇನು ನೀರ್ಸಾಗರ ಡ್ಯಾಮ್ ಏನಿದೆಯಲ್ಲ, ಹತ್ರದಲ್ಲೇ ತಾರಿಹಾಳ ಅಂತಾನೋ ಒಂದು ಹಳ್ಳಿ ಇದೆ. ಮತ್ತೆ ಈ ನೀರ್ಸಾಗರ ಜಲಾಶಯ ಇದೆಯಲ್ಲ, ಹುಬ್ಬಳ್ಳಿಯಿಂದ ಒಂದು 22 ಕಿಲೋಮೀಟರ್, ಧಾರವಾಡದಿಂದ ಒಂದು 19 ಕಿಲೋಮೀಟರ್ ದೂರದಲ್ಲಿ ಈ ಜಲಾಶಯ ಇದೆ. ತುಂಬಾ ಒಳ್ಳೆ ಸ್ಪಾಟ್. ಈವ್ನಿಂಗ್ ಬಂದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿ. ಹೌದು, ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಬಂದ್ರೆ ತುಂಬಾ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬಹುದು. ಟೈಮಿಂಗ್ ಬಂದ್ಬಿಟ್ಟು 10:30ಯಿಂದ 5 ಗಂಟೆ ತನಕ ಓಪನ್ ಇರುತ್ತೆ. ಬೆಳಿಗ್ಗೆ 10:00ವರೆಗೆ ಓಪನ್ ಆದ್ರೆ ಸಾಯಂಕಾಲ 5:30ವರೆಗೆ ಕ್ಲೋಸ್ ಆಗುತ್ತೆ ಪಬ್ಲಿಕ್ಕಿಗೆ. ಬರ್ತಿರ್ಬೇಕಾದ್ರೆ ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ. ಎಂಟ್ರಿಗೆ ಯಾವುದೇ ಫೀಸ್ ಇಲ್ಲ ಸ್ನೇಹಿತರೆ. ಎಂಟ್ರಿಯಲ್ಲಿ ನಮ್ಮ ವೆಹಿಕಲ್ ನಂಬರ್ ಅನ್ನ ಬರೆಸ್ಬಿಟ್ಟು ಎಲ್ಲಿಂದ ಬಂದ್ವಿ ಮತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಅನ್ನೋದನ್ನ ಬರೆದ್ಬಿಟ್ಟು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಇದು ನೀರಿರೋ ಪ್ರದೇಶ ಆಗಿರೋದ್ರಿಂದ
ಸ್ವಲ್ಪ ಎಲ್ಲ ಕಾಳಜಿಯನ್ನ ತಗೊಳ್ಳಾಗುತ್ತೆ. ಮತ್ತೆ ನೋಡಿ, ಇಲ್ಲಿ ಈವ್ನಿಂಗ್ ಸನ್ಸೆಟ್ ನೋಡ್ಬೋದು. ತುಂಬಾ ಒಳ್ಳೆ ಅದ್ಭುತವಾದ ವ್ಯೂ ಕಾಣುತ್ತೆ ಸನ್ಸೆಟ್. ಹಾಗೆ ವಾಕ್ ಮಾಡ್ಲಿಕ್ಕೆ ನೋಡಿ, ಕೆರೆ ದಂಡೆ ಮೇಲೆ ನಾವು ಹೋಗ್ತಾ ಇದ್ರೆ ಸೊ ಅದೊಂಥರ ಆನಂದನೇ ಬೇರೆ ಅನ್ಸುತ್ತೆ. ಒಳ್ಳೆ ಗಾಳಿ. ಹೌದು. ನಡ್ಕೊಂಡು ಹೋಗಿ ಬರುವನ, ಗಾಡಿ ತಗೊಂಡು ಹೋಗುವ? ಇಲ್ಲ, ನಡ್ಕೊಂಡೇ ಹೋಗಿ ಬರುವ. ಗಾಡಿ ಒಳಗಡೆ ಗಾಡಿ ತಗೊಂಡು ಹೋಗೋದು ಅಷ್ಟು ಹೋಗ್ಬೋದು, ಬಟ್ ನಡೆಯೋದ್ರಲ್ಲಿರೋ ಖುಷಿ ಅದು ವೆಹಿಕಲ್ ತಗೊಂಡು ಹೋಗೋದ್ರಲ್ಲಿ ಇರೋದಿಲ್ಲ. ಬೇಡ, ನಡ್ಕೊಂಡೇ ಹೋಗುವ. ನಡ್ಕೊಂಡು ಹೋಗಿ 5 ಗಂಟೆಗೆ ವಾಪಸ್ ಬರುವ. ಅದು ಕೆರೆ ದಂಡೆ ಅಥವಾ ಜಲಾಶಯದ ದಂಡೆ, ಸಮುದ್ರದ ದಂಡೆ ಮೇಲೆ ನಡೆಯೋದು ಖುಷಿ ಇರುತ್ತಲ್ಲ, ಅದು ತುಂಬಾ ಅದ್ಭುತ ಇರುತ್ತೆ. ನೋಡಿ, ಸೂರ್ಯಾಸ್ತ ಆಗ್ಲಿಕ್ಕೆ ಶುರು ಆಯಿತು. ನೋಡಿ, ಈ ನೀರಿನ ಮೇಲೆ ಸೂರ್ಯನ ಕಿರಣಗಳು ಹೇಗೆ ಕಂಗೊಳಿಸ್ತಾ ಇದೆ ಅಂತ. ದೂರ ಅಂತಂದ್ರೆ ಏನು ದೂರ ಇಲ್ಲ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್. ಸೊ ಅಲ್ಲಿ ಕಾಣೋದೇ ಬೂದನ ಗುಡ್ಡ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ನಿಮ್ಗೆ ಗೊತ್ತಾ? ಇದಕ್ಕೊಂದು ಬೇಡ್ತಿ ನಾಲ ಏನಿದೆಯಲ್ಲ, ಇದಕ್ಕೊಂದು ದೊಡ್ಡ ಏನದು ಜಲಪಾತ ಇದೆ. ಯಾವ್ದು ಗೊತ್ತಾ? ಯಾವುದು? ನಮ್ಮ ಮಾಗೋಡು ಜಲಪಾತ. ಹೌದು ಸ್ನೇಹಿತರೆ, ಮಾಗೋಡು ಜಲಪಾತದ್ದು ಕೂಡ ನಾವು ವಿಡಿಯೋ ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮಾಗೋಡು ಜಲಪಾತ ಇದೆಯಲ್ಲ, ಅದು ಬೇಡ್ತಿ ನಾಲಕ್ಕಿರುವ ಒಂದು ದೊಡ್ಡ ಜಲಪಾತ. ಹೌದು, ನಾವು ಕೂಡ ವಿಡಿಯೋ ಮಾಡಿದ್ದೇವಲ್ಲ ಸ್ನೇಹಿತರೆ, ಅದನ್ನ ಐ ಬಟನ್ ಅಲ್ಲಿ ಕೊಟ್ಟಿರ್ತೇನೆ, ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೇನೆ, ಲಿಂಕ್ ಅನ್ನ ನೀವು ನೋಡಬಹುದು. ವಿಶಾಲವಾಗಿದೆ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಹೌದು. ಹಾಗೆ ಇದು ಗೊತ್ತಾ? ಅದೇನು ಏನಂದ್ರೆ, ಇದು ಜಲಾಶಯ ಏನಿದೆಲ್ಲ 2 ಹಂತಗಳಲ್ಲಿ ನಿರ್ಮಾಣ ಆಗಿದೆ. ಒಂದು ಹಂತ 1955ರಲ್ಲಿ, ಇನ್ನೊಂದು 1965ರಲ್ಲಿ ಇದನ್ನು ಪೂರ್ಣಗೊಳಿಸಿದ್ದಾರೆ. ಅಂದ್ರೆ 2 ಹಂತದಲ್ಲಿ ಈ ಕೆರೆ ಅಭಿವೃದ್ಧಿಯಾಗಿದೆ. ನೋಡಿ, ಎಷ್ಟೊಂದು ಅದ್ಭುತವಾಗಿ ಕಾಣುತ್ತೆ ನೀರ್ಸಾಗರ ಜಲಾಶಯ. ಇಲ್ಲಿ ಬಂದ ತಕ್ಷಣ ಮನಸ್ಸು ಹಗುರ ಆಗಿಬಿಡುತ್ತೆ ಸ್ನೇಹಿತರೆ. ಸೂಪರ್ ಪಿಕ್ನಿಕ್ ಸ್ಪಾಟ್. ಇಲ್ಲಿ ಕೆಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಅಲ್ಲೆಲ್ಲ ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಪಿಕ್ನಿಕ್ ಇಲ್ಲಿಂದ ಹರಿದೋಗೋದು ಕೋಡಿ. ಇಲ್ಲಿ ದಂಡೆಗೆ ಸ್ವಲ್ಪ ಆಳ ಇದೆ. ಇದು ನಿದ್ದೆ ಬಂತ? ಇಷ್ಟು ದೊಡ್ಡದಿದೆ ಅಲ್ಲ ಅಲ್ಲಿ ಬೆಳ್ಳಕ್ಕಿ. ಅದು ಬೆಳ್ಳಕ್ಕಿನ ಕೊಕ್ಕರೆನ ಯಾವ್ದದು? ತಿಳ್ಕೋಬೇಕು. ನನ್ಗೆ ಅದೊಂದು ಇದಾಗಿಲ್ಲಪ್ಪ, ಇನ್ನು ತಿಳ್ಕೊಳ್ಳೋದು. ಅಲ್ಲಿ ನೋಡಿ ಎಷ್ಟು ದೊಡ್ಡ ಪಕ್ಷಿ ಕೂತಿದೆ. ಬೆಳ್ಳಕ್ಕಿಯಲ್ಲಿ ಜಾತಿ ಇರಬೇಕು. 2-3 ಕೂತಿದಾವಲ್ಲಿ. ನೀನ್ ಇರ್ಬೋದು ಕಂಡಾಪಟ್ಟೆ. ವಾಟರ್ ಟ್ಯಾಂಕ್ ನಲ್ಲಿ ಕವಿತಾ ಒಳಗಡೆ ಕುತ್ಕೊಂಡಿದ್ದಾಳೆ. ಶ್ರೀಧರ್, ಅಲ್ಲಿ ನೋಡಿ ಎಷ್ಟು ಪಕ್ಷಿಗಳಿದೆ ಲೈಟ್ ಕಂಬದಲ್ಲಿ. ಹೌದು. ಓ, ಲೈಟ್ ಇದರ ವೈರ್ ಮೇಲೆ ನೋಡು ಸಾಲಾಗಿ ಹೇಗೆ ಕೂತಿದಾವಲ್ಲ. ಎಲ್ಲರನ್ನ ಕರಿತಾ ಇದೆ, ಬಾ 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 ಅಂತ. ಹೇಗ ಅನಿಸ್ತಾ ಇದೆ ಡ್ಯಾಮ್ ಹತ್ರ ಕುತ್ಕೊಂಡು? ಸೂಪರ್ ಸೂಪರ್. ನೋಡಿ, ಸೂರ್ಯಾಸ್ತ ಕಾಣ್ತಾ ಇದೆ.
ನೀರ್ಸಾಗರ ಜಲಾಶಯದಲ್ಲಿ ಎಷ್ಟು ಒಳ್ಳೆಯ ಸೂರ್ಯಾಸ್ತವನ್ನು ನೋಡ್ತಾ ಇದ್ದೇವೆ. ಸೂರ್ಯ ನೋಡಿ ಇನ್ನೇನು ಮುಳುಗ್ತಾ 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 ಆ ಗುಡ್ಡದ ಬದಿಗೆ ಹೋಗಿದ್ದಾನೆ. ಹೌದು, ಆ ಕಡೆ ಪಶ್ಚಿಮ ಘಟ್ಟಗಳು ಅದರ ಆಚೆ ಹೋಗ್ತಾ ಇದ್ದಾನೆ. ಈಗ ಪುಳುಕ್ ಅಂತ ಮುಳುಗ್ತಾನೆ. ಅಲ್ಲಿ ಹೋಗೋ ತನಕ ಸ್ಲೋ ಇರ್ತದೆ. ಅದು ಎಷ್ಟು ಚಂದ ಕಾಣುತ್ತಲ್ಲ ಲ್ಯಾಂಡ್ಸ್ಕೇಪ್. ಯಾವ ತರ ಕಾಣ್ತಿದೆ ಅಂದ್ರೆ ಅದೆಂತ ಮೋತಿಚೂರ್ ಲಾಡು ಕೆಳಗೆ ಬಿದ್ದಂಗ ಅನಿಸ್ತದೆ ಅಲ್ವಾ? ನೋಡಿ ಎಷ್ಟು ಚಂದದ ಸೂರ್ಯೋದಯ, ನೋಡಿ ಎಷ್ಟು ಚಂದದ ಸೂರ್ಯಾಸ್ತ. ನಿಧಾನಕ್ಕೆ ಮುಳುಗ್ತಾ ಇದ್ದಾನೆ ಸೂರ್ಯ. ಬಾಯ್ ಬಾಯ್. ಅಮೆರಿಕಕ್ಕೆ ಹೋಗ್ತಾ ಇದ್ದಾನೆ ಸೂರ್ಯ. ಹೌದು, ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ ಈಗ ಅಲ್ವಾ? ಇವತ್ತಿನ ದಿನ ನಮಗೆ ಇಲ್ಲಿ ಕ್ಲೋಸ್ ಆಯ್ತು, ಅವರಿಗೆ ಶುರು ಆಯ್ತು ಇವತ್ತು. ಹೌದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರ್ತಕ್ಕಂತ ಹುಬ್ಬಳ್ಳಿ ಧಾರವಾಡಕ್ಕೆ ಜೀವಾಳು ಆದಂತಹ ಜಲಾಶಯ. ಹೌದು, ನೀರ್ಸಾಗರ ಜಲಾಶಯ ನೋಡಿ ನಮಗೂ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಮಾರ್ನಿಂಗ್ ಬಂದ್ರು ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಮಾರ್ನಿಂಗ್ ಬೇಗ ಬಿಡೋದಿಲ್ಲ ಅಲ್ಲ, 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 10:30ಗೆ. ಚಳಿಗಾಲದಲ್ಲಿ ಬೆಳಿಗ್ಗೆ ಬಂದ್ರೆ ಒಳ್ಳೇದೆ, ಯಾಕಂದ್ರೆ ಆಗ ಅಷ್ಟೊಂದು ಬಿಸಿಲು ಇರೋದಿಲ್ಲ, ಅಡ್ಡಾಡ್ಬೋದು. ಸೊ ಅದೇ ರೀತಿ ಸಾಯಂಕಾಲ ಬಂದ್ರೆ ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೋದು. ಪಿಕ್ನಿಕ್ ತರ ಈ ಸ್ಪಾಟ್ ಅನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ನೀರಲ್ಲಿ ಇಳಿಯೋದಾಗ್ಲಿ, ಮೀನ್ ಹಿಡಿಯೋ ಪ್ರಯತ್ನ, ಸೊ ಆ ತರದ್ ಯಾವ್ದು ಮಾಡಬಾರ್ದು. ಅದೇ ರೀತಿ ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಒಂದು ಪಿಕ್ನಿಕ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಕರ್ಮಚಾರಿಗಳಿದ್ದಾರೆ, ಕೆಲಸ ಮಾಡೋರು, ತುಂಬಾ ಒಳ್ಳೇದಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ ಏರಿಯಾ ಎಲ್ಲ. ಮತ್ತೆ ಸೆಕ್ಯೂರಿಟಿ ಗಾರ್ಡ್ 24 ಅವರ್ ಸೆಕ್ಯೂರಿಟಿ ಇದೆ ಇಲ್ಲಿ. ಸೊ ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ ಅನ್ಕೋತೀವಿ. ನಿಮಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.